ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ 20 ವರ್ಷದಲ್ಲಿ 1902ನೇ ಇಸ್ವಿನಲ್ಲಿ ನಮ್ಮ ವಿದ್ಯುತ್ ಕ್ಷೇತ್ರ ಆಗಿದ್ದು ಇಡೀ ಏಷ್ಯಾಗೆ ಸಂಘದ ವತಿಯಿಂದ ಇವತ್ತು ಗಣರಾಜ್ಯೋತ್ಸವ ದಿನಾಚರಣೆಯ ಆಚರಣೆ ಅಲ್ಲದೇ ಇವತ್ತು ಆ ಸಂಘದ ವತಿಯಿಂದ ಲಾಂಛನದ ಅನಾವರಣ ಕೂಡ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸುಮಾರು 58 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಸಂಘದಲ್ಲಿ ಮೊಟ್ಟಮೊದಲೇ ಬಾರಿಗೆ ಲಾಂಛನ ಆಗಿತ್ತು, ಬಟ್ ಅದರ ಪ್ರತಿಷ್ಠಾಪನೆ ಆಗಿರಲಿಲ್ಲ. ಆ ಕೆಲಸನ ಇವತ್ತು ನಿರ್ವಹಿಸಿದ್ದಾರೆ. ಎಲ್ಲ ನಮ್ಮ KPTCL ಮತ್ತು ಎಸ್ಕಾಮಿನ ಎಲ್ಲ ನೌಕರರು ಮತ್ತು ಅಧಿಕಾರಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಯೂನಿಯನ್ ಇನ್ನೂ ಹೆಚ್ಚಿನ ಮಟ್ಟವನ್ನು ಏರಲಿ ಮತ್ತು ಇನ್ನೂ ಬಲಿಷ್ಠ ಆಗಲಿ ಅಂತೇಳಿ ಹಾರೈಸಲಿಕ್ಕೆ ಬಯಸ್ತೀನಿ. ವೇತನ ಪರಿಷ್ಕರಣೆ ಮತ್ತು ಆ ಪ್ರಕ್ರಿಯೆ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರ ಒಂದು ಸಮಿತಿನ ನೇಮಕ ಮಾಡಬೇಕು. ಅದನ್ನು ನಾವು ಈಗ ಆಲ್ರೆಡಿ ಮಾಡಿದ್ದೀವಿ. ಆ ಸಮಿತಿ ಮತ್ತು ಅದರ ನಂತರ ಸಮಿತಿಯ ಶಿಫಾರಸು ಮತ್ತು ಅನೇಕ ಸಭೆಗಳು ನಡೆಯುತ್ತೆ ಯೂನಿಯನ್ ಜೊತೆ ಮತ್ತು ಸರ್ಕಾರದ ಜೊತೆ. ಆಮೇಲೆ ಅಂತಿಮ ನಿರ್ಧಾರನ ಸರ್ಕಾರದ ಅನುಮೋದನೆ ತಗೊಂಡು ಹೊರಡಿಸ್ತೇವೆ. 73ನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ತಮಗೆ ಹಾಗೂ ನಾಡಿನ ಜನತೆಗೆ, ನನ್ನ ಎಲ್ಲ ಸಮಸ್ತ ನೌಕರರು ಮತ್ತು ಅಧಿಕಾರಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು 73ನೇ ಗಣರಾಜ್ಯೋತ್ಸವ ಡಾಕ್ಟರ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಾಹೇಬ್ರವರು ಏನೋ ಒಂದು ರಚನೆ ಮಾಡಿಕೊಂಡಿದ್ದಾರೆ. ಇದನ್ನು ನಾವು ಪ್ರತಿ ವರ್ಷ ಅದನ್ನು ಆ ಒಂದು ಸಂವಿಧಾನ ಬರೀಬೇಕಾದ ಕಾರಣಗಳು, ನಾವು ಸ್ವತಂತ್ರ ಕೊಟ್ಟಂಥ ಸೇನಾನಿ ತಂದುಕೊಟ್ಟಂಥ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಸ್ಮರಿಸ್ತಾ, ಅವ್ರ ಬಗ್ಗೆ ಒಂದು ವಿಚಾರಧಾರೆಗಳನ್ನ ಎಲ್ಲರಿಗೂ ತಿಳ್ಕೊಳ್ತಾ, ಈ ಒಂದು ಸಂದರ್ಭದೊಳಗೆ ಪ್ರತಿ ವರ್ಷ ಮಾಡಿದಂಥ ಈ ಸಾರಿ ನಾವು ಮಾಡ್ತಾ ಬಂದಿದ್ದೀವಿ. ಈ ಸಾರಿ ವಿಶೇಷವಾಗಿ ನಮ್ಮ ನೌಕರ ಸಂಘ ಏನು ನಮ್ಮ ಸ್ನೇಹಿತರುಗಳು ಹೇಳ್ದಂಗೆ ಲೈನ್ಮ್ಯಾನಿಂದ ಪ್ರಾರಂಭ ಆದಂಥ ಸಂಘ ಇದು. ಮೇಂಟೆನೆನ್ಸ್ ವರ್ಗದಿಂದ ಪ್ರಾರಂಭವಾದಂಥ ಸಂಘ, ಕಾರ್ಮಿಕ ಸಂಘ. ಅದರ ಚಿಹ್ನೆ ನಮ್ಮ ಒಂದು ಏನು ಕೆಲಸ ಮಾಡ್ತಕ್ಕಂಥ ನೈಪುಣ್ಯವಾಗಿ ಕೆಲಸ ಮಾಡೋಕಂದ್ರೆ ಒಂದು ಕಟಿಂಗ್ ಪ್ಲೇಯರ್ ಏನಿದೆ ಅದನ್ನೇ ಚಿಹ್ನೆಯಾಗಿ ನಮ್ಮ ಹಿರಿಯರು ಮಾಡ್ಕೊಂಬಂದಿದ್ರು. ಆ ಒಂದು ಚಿಹ್ನೆನ ಇವತ್ತು ಲಾಂಛನವಾಗಿ ನಮ್ಮ ಏನು ಕೇಂದ್ರವಾದ ಸಂಘದ ಇದೆ, ನಮ್ಮದು ಕೇಂದ್ರ ಸಂಘ, ಆ ಒಂದು ಸಂಘದ ಮುಂದೆ ಆ ಒಂದು ಲಾಂಛನ ಇವತ್ತು KPTCL ವ್ಯವಸ್ಥಾಪಕ ನಿರ್ದೇಶಕರು, ಅಡ್ಮಿನ್ ಡೈರೆಕ್ಟರ್ HR, ಇತರೆ ಎಲ್ಲ ನಿರ್ದೇಶಕರುಗಳು, ಮುಖ್ಯ ಇಂಜಿನಿಯರ್ಗಳು ಮುಂದೆ ಕರೆಸಿ ಅವರು ಬಂದು ಅನಾವರಣ ಮಾಡಿದ್ದಾರೆ. ಅದು ಇವತ್ತು ಒಂದು ಹಬ್ಬದ ವಾತಾವರಣನ, ನಮ್ಮೆಲ್ಲರ ಒಂದು ಮನಸ್ಸಿಗೆ ಸಂತೋಷನ ಇವತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ನನ್ನ ಎಲ್ಲ ಹಿರಿಯರಿಗೆ ಒಂದು ಕೊಟ್ಟದ ಗೌರವ ಅಂತ ನಾವು ಈಗಿನ ಟೀಮು ಭಾವಿಸ್ತೀವಿ. ಆ ಒಂದು ಒಳ್ಳೆ ಕೆಲಸನೂ ಇವತ್ತು ಮಾಡಿದ್ದೀವಿ. ಜೊತೆಗೆ ನಮ್ಮ ಇಂಥ ಒಂದು ಸಂದರ್ಭದೊಳಗೆ ನಮ್ಮ ನೌಕರರು ವಿದ್ಯುತ್ತಲ್ಲಿ ಕೆಲಸ ಮಾಡೋದ್ರಿಂದ ಭಾಳಷ್ಟು ಯಾವೊಂದು ದೇಶ ಕಾಯ್ತಕ್ಕಂಥ ಡಿಫೆನ್ಸಲ್ಲೂ ಸಹ ಇವತ್ತು ಅಷ್ಟು ಜನ ಸಾಯ್ತಾ ಇಲ್ಲ. ಅಷ್ಟು ಜನ ನೌಕರರು ನಮ್ಮಲ್ಲಿ ಕೆಲಸ ಮಾಡೋಂಥ ಸಂದರ್ಭದೊಳಗೆ ವಿದ್ಯುತ್ತಿನ ಅವಘಡದಿಂದ ಇವತ್ತು ಸಾಯ್ತಾ ಇದ್ದೀವಿ. ಆ ಒಂದು ದೃಷ್ಟಿಯಿಂದ ನಾವು ಅವರಿಗೆ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸೌಕರ್ಯಗಳನ್ನ, ಅನುಕೂಲತೆಗಳನ್ನ, ಸೇಫ್ಟಿ ಸಂಬಂಧಪಟ್ಟಂಗೆ ಕೊಡಬೇಕಾಗುತ್ತೆ. ಜೊತೆಗೆ ಕೆಲಸದ ಒತ್ತಡದಲ್ಲಿ ನಮ್ಮವ್ರು ಹೆಚ್ಚಿನದಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಸುಮಾರು ಯಾವುದೇ ರಾಷ್ಟ್ರದ ವಿದ್ಯುತ್ ಕಂಪನಿಗೆ ಕಂಪೇರ್ ಮಾಡಿದಾಗ ನಾವು ಭಾಳಷ್ಟು ಕಮ್ಮಿ ಸಂಖ್ಯೆಯಲ್ಲಿ ನಾವು ಇವತ್ತು 2.25 ಕೋಟಿ ಜನ ಕನ್ಸ್ಯೂಮರ್ಸ್ ಇದ್ದಾರೆ ನಮ್ಮಲ್ಲಿ. ಒಂದು 1000 ಜನಕ್ಕೆ ಒಬ್ಬರು 1.7 ಅಷ್ಟು ಜನ ಮಾತ್ರ ಕೆಲಸ ಮಾಡ್ತಾಯಿದ್ದೀವಿ. ಇದು 10 ಇರಬೇಕಿದು ರೇಷಿಯೋ. 1000ಕ್ಕೆ 10 ಜನ ಮಿನಿಮಮ್ ಇರಬೇಕು. ಅದ್ರಾಗೆ 1.7 ಸಮಥಿಂಗ್ ನಾವು ಇವತ್ತು ಕೆಲಸನ ನಿರ್ವಹಿಸ್ತಾ ಇದ್ದೀವಿ. ಆ ಒಂದು ಕೆಲಸದ ಒತ್ತಡದಲ್ಲಿ ನಮಗೆ ಅನಾಹುತಗಳು, ಅಪಘಾತಗಳು ಇಂಥವೆಲ್ಲ ನಡೀತಾ ಇದ್ದಾವೆ. ಹಾಗಾಗಿ ಅವರ ಒಂದು ಸೌಕರ್ಯಗಳನ್ನ ಸಹ ನಾವು ಆಗಿಂದಾಗೆ ಕಳಿಸ್ಕೊಡ್ಬೇಕಾದ್ದು, ಅನುಕೂಲತೆಗಳನ್ನ ಮಾಡ್ಕೊಂಡು ನಮ್ಮ ಸಂಘದ ಕರ್ತವ್ಯ ಆಗಿದೆ. ಅದನ್ನು ಇವತ್ತು ಮ್ಯಾನೇಜ್ಮೆಂಟಲ್ಲೂ ಸಹ ನಾವು ಆ ಒಂದು ವಿಚಾರನ ತಿಳಿಸಿದ್ದೀವಿ. ಅದಕ್ಕೆ ಸ್ಪಂದನೆ ನಮಗೆ ಯಾವತ್ತೂ ನಮ್ಮ ಸಂಘ ಗೌರವಾನ್ವಿತವಾಗಿ ಒಂದು ಕನ್ಸ್ಯೂಮರ್ ಹಿತದೃಷ್ಟಿನೂ ನೋಡಿದ್ರೆ ನಾವು ಸಂಘ, ಸಾರ್ವಜನಿಕ ಸರ್ಕಾರದ ಹಿತದೃಷ್ಟಿನೂ ನೋಡಿ, ಸರ್ಕಾರದ ದೇಶಗಳಿಗೂ ಅಡ್ಡ ಆಗಬಾರ್ದು, ಕನ್ಸ್ಯೂಮರ್ಸ್ಗಳಿಗೆ ಅನಾನುಕೂಲ ಆಗಬಾರ್ದು, ಅವರಲ್ಲೂ ಪ್ರೀತಿ ಗಳಿಸಿದ್ರೆ ನಮಗೆ ಬೆಲೆ. ನಾವು ಯಾವತ್ತೂ ಸಾರ್ವಜನಿಕರ ಅಭಿಪ್ರಾಯ ನಮ್ಮ ಮೇಲೆ ಇಲ್ಲ ಅಂದರೆ ನಮಗೆ ಗೌರವನೇ ಇಲ್ಲ ಅಂತ. ಅವರು ಬೈತಾ ಇದ್ದಾರೆ ಅಂದರೆ ನಾವು ನೀಚರು ಅಂತ. ಅವ್ರು ನಮ್ಮನ್ನು ಒಪ್ಕೊಂಡಿದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಗೌರವ ಸಂಪಾದನೆ ಮಾಡಿದ್ದೀವಿ ಅಂತ. ಹಾಗಾಗಿ ಸಾರ್ವಜನಿಕ ದೃಷ್ಟಿಯಿಂದ ಕೆಲಸ ಮಾಡ್ತೀವಿ. ನಮ್ಮ ನೌಕರ ಹಿತರಕ್ಷಣೆ ಕಾಡಿದ್ರೆ ಈ ಸಂಘ ಮೊದಲನೇ ಪ್ರಾಶಸ್ತ್ಯ ನೀಡುತ್ತೆ. ಹಾಗಾಗಿ ಮ್ಯಾನೇಜ್ಮೆಂಟಲ್ಲಿ ಉತ್ತಮವಾದ ಬಾಂಧವ್ಯ ಇಟ್ಕೊಂಡಿದ್ದೀವಿ.
ಈಗಿನ ಸರ್ಕಾರ ಸಚಿವರು ಸಹ ನಮಗೆ ಉತ್ತಮ ಸಚಿವರು ಅಂತ ನಾವು ಹೆಮ್ಮೆಯಿಂದ ಪ್ರೌಡಾಗಿ ಹೇಳಲಿಕ್ಕೆ ಇವತ್ತು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ. ತಾವು ಮಾಧ್ಯಮದವರು ಸಹ ನಮ್ಮ ಎಲ್ಲ ಬೆಳವಣಿಗೆಗೆ ಹೆಚ್ಚಿನದಾಗಿ ನೀವೆಲ್ಲ ಟಿ ವಿ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಇತರ ಎಲ್ಲರೂ ಸಹ ನಮ್ಮನ್ನು ಸಹ ನೀವು ಗೌರವದಿಂದ ಸ್ವೀಕರಿಸಿ ನಮ್ಮ ಶ್ರೇಯಸ್ಸಿಗೆ, ನಮ್ಮ ಕೆಲಸದಲ್ಲಿ ಅನಾಹುತ ಆಗಿ ರೀತಿಯಲ್ಲಿ ಮ್ಯಾನೇಜ್ಮೆಂಟನ್ನು ಹೆಚ್ಚಿಸುವಂಥದ್ದು, ನಮ್ಮಿಂದನೂ ಹೆಚ್ಚಿಸುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅಂತ ಕೇಳ್ತಾ, ಸಂಘದ ಅಧ್ಯಕ್ಷರವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಮ್ಮ ನೌಕರ ಸಂಘದ ಲಾಂಛನ ಮತ್ತು ಈ ಸಭಾಂಗಣನ ಉದ್ಘಾಟನಾ ಕಾರ್ಯಕ್ರಮನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಮತ್ತು ಡೈರೆಕ್ಟರ್ HR ಮಹೇಶ್ ಗರ್ಜಿಯವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರು ಅವರೆಲ್ಲ ಕರೆಸಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಮ್ಮ ನೌಕರರ ಸಂಘ ಸುಮಾರು 120 ವರ್ಷದಿಂದ ಈ ಗ್ರಾಹಕರ ಸೇವೆ ಮಾಡ್ಕೊಳ್ತಾ ಬಂದಿದ್ದೀವಿ. ನಮ್ಮ ಲೋಗೋ ಕಟಿಂಗ್ ಪ್ಲೇಯರ್ ಇಟ್ಕೊಂಡು ನಮ್ಮ ಲೈನ್ಮೆನ್ ಕಾರ್ಯನಿರ್ವಹಿಸುವಂಥ ಲೋಗೋ, ಈ ಲೋಗೋನ ನಾವು ಇದುವರೆಗೂ ಅನಾವರಣ ಮಾಡಿರಲಿಲ್ಲ. ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಈ ಲೋಗೋನ ಅನಾವರಣ ಮಾಡಿದ್ದೀವಿ. ಸಮಸ್ತ ನೌಕರರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರಿಗೆ ಸೇವೆ ಮಾಡುವಂಥ ಶಕ್ತಿ ನಮ್ಮ ಸಮಸ್ತ ನೌಕರರಿಗೆ ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. 73ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಮಸ್ತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಪ್ರತಿಯೊಬ್ಬ ನೌಕರರು, ಅಧಿಕಾರಿಗಳಿಗೆ ಶುಭಾಶಯಗಳನ್ನು ತಿಳಿಸ್ತಾ ಹಾಗೂ ಈ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಇಂದಿನ ದಿನ ನಮ್ಮ ಕೇಂದ್ರ ಕಚೇರಿ, ನೌಕರರ ಸಂಘದ ಕೇಂದ್ರ ಕಚೇರಿಯಲ್ಲಿ ಇವತ್ತು ಎಲ್ಲ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು KPTCLನ ಮೇಡಮ್ ಡಾಕ್ಟರ್ N ಮಂಜುಳಾ ಅವರು ಮತ್ತು ಮಹೇಶ್ ಕರ್ಜಿಗಿ ನಿರ್ದೇಶಕರು ಮಾನವ ಸಂಪನ್ಮೂಲ, ಹಣಕಾಸು ನಿರ್ದೇಶಕರು ಸಿದ್ಲಿಂಗಪ್ಪ ತೇಲಿ ಹಾಗೂ ನಮ್ಮ ಡೈರೆಕ್ಟರ್ ಟೆಕ್ನಿಕಲ್ ಆದಂಥ ಚಂದ್ರಶೇಖರಯ್ಯ ಇವರನ್ನೆಲ್ಲರನ್ನು ಹಾಗೂ ಎಲ್ಲ ನನ್ನ ಸಮಸ್ತ ಸಹೋದರ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರನ್ನೂ ಕೂಡಿಸಿ ನಮ್ಮ ಸಮಸ್ತ ನೌಕರ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳನ್ನು ಸೇರಿ ಇದು ಇತಿಹಾಸದ ಪುಟದಲ್ಲಿ ಬರೆದಿರ್ತಕ್ಕಂಥ 58 ವರ್ಷಗಳ ಇತಿಹಾಸದಲ್ಲಿ ಇರ್ತಕ್ಕಂಥ ಸಂಘದ ಲಾಂಛನವನ್ನು ಅನಾವರಣ ಮಾಡಿದಂಥ ದಿನ. ಇದೆಲ್ಲರಿಗೂ ನಮ್ಮೆಲ್ಲರ ಹೃದಯದಲ್ಲಿ ಒಳ್ಳೆಯ ಸ್ಥಾನ ಅದನ್ನು ಬರ್ಕೊಂಡಂಥ ದಿನ ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ, ಭಾಳಷ್ಟು ಜನ ಇದರಲ್ಲಿ 12 ಜನ ಅಧ್ಯಕ್ಷರುಗಳು ನಮ್ಮ ವೇದಗಿರಿ ನಾಯಗರರಿಂದ ಪ್ರಾರಂಭವಾದಂಥ 17/8/1964ರಿಂದ ಪ್ರಾರಂಭವಾದಂಥ ಈ ಸಂಘ ವೇದಗಿರಿ ನಾಯಗರ್ ಅವರಿಂದ ಪ್ರಾರಂಭ ಆಗಿ ಮೊದಲನೇ ಅಧ್ಯಕ್ಷರಾಗಿ, ಎರಡನೇದಾಗಿ ತಿಮ್ಮಯ್ಯನವರು, ಮೂರನೇದಾಗಿ ನರಸಿಂಹಯ್ಯನವರು, ನಾಲ್ಕನೇದಾಗಿ ಹನುಮಂತಪ್ಪನವರು, ಐದನೇದಾಗಿ ನಾರಾಯಣಗೌಡರು, ಆರನೇದಾಗಿ ಜಯರಾಜ್ ಅವರು, ಮತ್ತು ನಮ್ಮ ನಾಗರಾಜ್ ಅವರು, ಅಮೀನ್ ಬಾವಿ ಅವರು, ಮತ್ತು ನಂತರ ನಮ್ಮ ರಾಮಕೃಷ್ಣಯ್ಯನವರಾಗಿ, ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಭಾಳಷ್ಟು ನಂದಾರಾಮ್ ಕೂಡ 64ರಿಂದ 81ರವರೆಗೆ, TN ಸುಬ್ಬಯ್ಯನವರು, ನಂತರ ರಾಮಣ್ಣ ಅಂತ, DR ಪಂಡಿತ್ ಅವರು 89ರಿಂದ 2005ರವರೆಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ, ಚಂಪಕಧಾಮಸ್ವಾಮಿ ಅವರು, ಮತ್ತು ರಾಜಾನಾಯಕ್ ಅವರು, KC ರಮೇಶ್ ಅವರು, ಲಕ್ಷ್ಮೀಪತಿ ಅವರು, ಬಲರಾಮ್ ಅವರು, ಹಾಗೂ ಈಗ ಮತ್ತೆ ಎರಡನೇ ಬಾರಿಗೆ ರಾಜಾನಾಯಕ್ ಅವರು ಈ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಇವತ್ತು ತುಂಬ ಸಂತೋಷದ ದಿನ. ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟ್ನವರ ಒಟ್ಟಿಗೆ ನಮ್ಮ ಕೆಲವು ಸಮಸ್ಯೆಗಳಾದಂಥ ಸ್ವೀಪರ್ ಪರ್ಮನೆನ್ಸಿ ಇರ್ಬೋದು, ಅಥವಾ 7528 ಜನರ ಪೆನ್ಷನ್ ಕೊಡ್ತಕ್ಕಂಥ ವಿಚಾರ ಇರ್ಬೋದು. ಯಾಕಂದರೆ ಅವರೆಲ್ಲರೂ ಕೂಡ 98ರಿಂದನೂ ಈ ಇಲಾಖೆ ಒಳಗಡೆ ಕೆಲಸ ಮಾಡ್ತಾ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ಈ ಸವಲತ್ತು ದಕ್ಕಲೇಬೇಕಾಗಿದೆ. ಕೆಲವು ಭಾಗ ನಾವು ಖಂಡಿತ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ನಾವು ಬರ್ತೀವಿ. ವಿದ್ಯುತ್ ನೌಕರರ ವೇತನ ಪರಿಷ್ಕರಣೆ ಕುರಿತು ಸೂಕ್ತ ನಿರ್ಧಾರ. KPTCL ಸಂಘದ ನೂತನ ಚಿಹ್ನೆ ಬಿಡುಗಡೆ. 73ನೇ ಗಣರಾಜ್ಯೋತ್ಸವ ದಿನದಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಚಿಹ್ನೆ ಬಿಡುಗಡೆ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಿತು. KPTCL ವ್ಯವಸ್ಥಾಪಕ ನಿರ್ದೇಶಕಿ ಮಂಜುಳಾ ಹಾಗೂ ಮಾನವ ಸಂಪನ್ಮೂಲ ಅಧಿಕಾರಿ ಮಹೇಶ್ ಕರ್ಜಗಿ ನೂತನ ಚಿಹ್ನೆ ಬಿಡುಗಡೆಗೊಳಿಸಿದ ನಂತರ ಇದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಿತವಾದ ಸಭಾ ಮಂಟಪವನ್ನು ಉದ್ಘಾಟಿಸಲಾಯಿತು. ಬಳಿಕ ಮಾತನಾಡಿದ KPTCL ವ್ಯವಸ್ಥಾಪಕ ನಿರ್ದೇಶಕಿ ಮಂಜುಳಾ,
ಕೆಪಿಟಿಸಿಎಲ್ ನೌಕರರ ವೇತನ ಪರಿಷ್ಕರಣೆ ಕುರಿತು ಈಗಾಗಲೇ ಸಮಿತಿ ರಚನೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಈ ಕುರಿತು ಸಭೆ ನಡೆಸಲಾಗುವುದು. ಜತೆಗೆ ಸಂಘದ ಸದಸ್ಯರ ಜೊತೆ ಸಭೆ ನಡೆಸಿ ವೇತನ ಪರಿಷ್ಕರಣೆ ಬಗ್ಗೆ ಅಂತಿಮವಾಗಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕೆಪಿಟಿಸಿಎಲ್ ನೌಕರ ಸಂಘಕ್ಕೆ ಒಂದು ಸೂಕ್ತ ಲಾಂಛನ ದೊರೆತಿರುವುದು ಅತ್ಯಂತ ಖುಷಿ ತಂದಿದೆ ಎಂದು ಹೇಳಿದರು. ಕೆಪಿಟಿಸಿಎಲ್ ನೌಕರ ಸಂಘದ ಅಧ್ಯಕ್ಷ ಟಿಆರ್ ರಾಮಕೃಷ್ಣಯ್ಯ ಮಾತನಾಡಿ, ರಾಜ್ಯದಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಕೆಪಿಟಿಸಿಎಲ್ ಉದ್ಯೋಗಿಗಳಿದ್ದು, ಈ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿಸಬೇಕಿದೆ. ಇದರಿಂದ ಜನಸಾಮಾನ್ಯರಿಗೆ ಅಗತ್ಯ ಸೇವೆ ಒದಗಿಸಲು ಸಾಧ್ಯ ಎಂದು ಹೇಳಿದರು. ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ರಾಜನಾಯ್ಕ್ ಮಾತನಾಡಿ, ಇದೇ ಮೊದಲ ಬಾರಿಗೆ ನಮ್ಮ ಸಂಘದ ಗುರುತು ರಾಜ್ಯ ಹಾಗೂ ಸರ್ಕಾರದ ಮಟ್ಟಕ್ಕೆ ಕಾಣುವಂತಾಗಲು ಲೈನ್ಮ್ಯಾನ್ ವಿದ್ಯುತ್ ರಿಪೇರಿಯಲ್ಲಿ ಬಳಸುವ ಕಟಿಂಗ್ ಪ್ಲೇಯರ್ಗಳ ರೂಪದ ಚಿಹ್ನೆಯನ್ನು ಬಿಡುಗಡೆಗೊಳಿಸಲಾಗಿದೆ ಎಂದು ಹೇಳಿದರು. ಬೆಸ್ಕಾಂ ಮ್ಯಾನೇಜರ್, ಇಂಧನ ಸಚಿವರ ವಿಶೇಷಾಧಿಕಾರಿ ಮಂಜಪ್ಪ, ಸಂಘದ ಉಪಾಧ್ಯಕ್ಷ ಬಲರಾಮ್, ಕೆಪಿಟಿಸಿಎಲ್ SC/ST ಸಂಘದ ಅಧ್ಯಕ್ಷ ದಾಸ್ ಪ್ರಕಾಶ್ ಮತ್ತಿತರರು ಮೊತ್ತದ ಬಿಲ್ಗಳು ಸರಿಯಾಗಿ ನಿರ್ವಹಿಸದೇನೆ ಪೇಮೆಂಟ್ ಆಗಿದೆ ಅನ್ನೋದನ್ನ ಸುಮಾರು 10-20 ಜನದ ಮೇಲೆ ಇವಾಗ ಆಕ್ಷನ್ಗೆ ಶುರುವಾಗಿದೆ. ನಮಗೂ ಕೂಡ ಬೇಜಾರಾಗಿದೆ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ. ನಿಜವಾಗ್ಲೂ ಯಾಕೆ ನಾವು ನಿರ್ವಹಿಸಬಾರ್ದು? ನಮ್ಮ ಕೆಲಸನ ಯಾಕೆ ನಾವು ಕಟ್ಟುನಿಟ್ಟಾಗಿ ನಿರ್ವಹಿಸಬಾರ್ದು? ಏನು ತೊಂದರೆ ಇದೆ ಅದರಲ್ಲಿ ಅಲ್ವಾ? ಮಾಡೋದಕ್ಕೆ ಅವಕಾಶ ಇದೆ. ನಮಗೆ ಇದು ಸಂವಿಧಾನದಿಂದ ಹಕ್ಕು ಸಿಕ್ಕಿದೆ, ನಮಗೆ ಪ್ರೊಟೆಕ್ಷನ್ ಇದೆ. ಇಲ್ಲ ನಾನು ಮಾಡಲ್ಲ ಅಂತಂದ್ರೆ ಯಾರಿಗೂ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕೋದಾಗ್ಲಿ ಅಥವಾ ಪೆನಾಲ್ಟಿ ಹಾಕೋದಾಗ್ಲಿ ನಿಮ್ಗೆ ಅವಕಾಶ ಕೊಡದೇನೆ ಮಾಡುವಂತಹ ಅಧಿಕಾರ ಯಾರಿಗೂ ಇಲ್ಲ. ನಿಮ್ಗೆ ಏನು ಅಧಿಕಾರ ಸಿಗ್ಬೇಕು ಅದು ಸಿಕ್ಕೇ ಸಿಗ್ತದೆ. ಇಷ್ಟೆಲ್ಲ ನಮ್ಮ ಸಂವಿಧಾನವಾಗಿ ನಮ್ಗೆ ರಕ್ಷಣೆ ಇರ್ಬೇಕಾದ್ರೆ ನಾವು ಸಾರ್ವಜನಿಕ ನೌಕರರಾಗಿ ಯಾವುದೇ ಈ ರೀತಿಯ ಎಡವಟ್ಟುಗಳ ತಪ್ಪುಗಳನ್ನ ಮಾಡಬಾರ್ದು. ನಮ್ಗೆ ಕೂಡ ಬೇಜಾರಾಗ್ತದೆ. ಅದು ನೋಡಿ 20-30 ಜನದ ಮೇಲೆ ಆಕ್ಷನ್ ಆಗ್ತದೆ. ಅವ್ರ ಕುಟುಂಬಸ್ಥರ ಮೇಲೆ ಪರಿಣಾಮ ಬೀಳ್ತದೆ, ಅವ್ರ ಮಕ್ಕಳು, ಅವ್ರ ವಿದ್ಯಾಭ್ಯಾಸ ಎಲ್ಲದ್ರ ಮೇಲೂ ಪರಿಣಾಮ ಬೀಳ್ತದೆ ಅಲ್ವಾ? ಮಾನಸಿಕವಾಗಿ ಅವ್ರಿಗೆಷ್ಟು ಒತ್ತಡ ಆಗ್ತದೆ. ಯಾರೋ ಮಾಡ್ತಾ ಇದ್ದಾರಂತೆ ಕೈ ಜೋಡಿಸ್ಬಿಟ್ಟು ಏನೋ ತಪ್ಪು ಮಾಡಿರ್ಬೋದು. ಇವಾಗ ಎಲ್ಲ ಅಷ್ಟು ಜನಕ್ಕೂ ಆ ಥರ ಉದ್ದೇಶ ಇರಲ್ಲ. ಯಾರೋ ಒಂದಿಬ್ಬರಿಂದ ಶುರುವಾಗಿ ಅದು ಬೇರೆಯವರು ಸಹಜವಾಗಿ ನಡೆಸ್ಕೊಂಡು ಹೋಗ್ಬಿಡ್ಬೋದು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡಿ ಈ ತರ ಅಚಾತುರ್ಯಗಳಾಗಿದೆ. ಇದೆಲ್ಲ ಆಗಬಾರ್ದು. ನಾವು ಎಚ್ಚೆತ್ಕೊಳ್ಬೇಕು. ಮತ್ತೆ ಇದೆಲ್ಲ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ? ಫೈನಲಿ ನಮ್ಮ ಹೆಸ್ಕಾಂಗೆ ಅನಾಗತ್ಯವಾಗಿ ವೇಸ್ಟ್ ಆಯ್ತು. ಯಾಕಂದ್ರೆ ಆ ಕೆಲಸ ಕರೆಕ್ಟಾಗಿ ನಿರ್ವಹಿಸಿದ್ರೆ ನಿಮ್ಗೆ ಅಷ್ಟು ಆದಾಯ ಬಹುಶಃ ಇಂಪ್ರೂವ್ ಆಗಿರ್ತಾ ಇತ್ತು, ಅಷ್ಟು ರೆವಿನ್ಯೂ ಬರ್ತಾ ಇತ್ತು. ಸೊ ಈಗ ರೆವಿನ್ಯೂನೂ ಬರುವುದಿಲ್ಲ. ಆ ಒಂದು ಕೆಲಸಕ್ಕೆ ಏನು ದುಡ್ಡು ಹಂಚಿಕೆ ಮಾಡಿದೀವಿ ಅದನ್ನು ಕೂಡ ವೇಸ್ಟ್ ಆಗಿ ಪೋಲಾಗಿ ಹೋಯ್ತು. ಸೊ ಮತ್ತೆ ನಮ್ಮ ಹೆಸ್ಕಾಮಿಗೆ ಆಲ್ರೆಡಿ ಆರ್ಥಿಕವಾಗಿ ನಾವು ದುರ್ಬಲ ಆಗ್ತಾ ಇರೋದು, ಇನ್ನಷ್ಟು ನಾವು ಅದನ್ನ ಆ ಕಡೆ ತಳ್ತಾ ಇದೀವಿ. ಅಂದ್ರೆ ನಮ್ಗೆ ನಾವೇ ಬೇಲಿಯೇ ಎದ್ದು ಹೊಲ ಮೈದಾನಿ ಅಂತ ಹೇಳ್ತಾ ಇದ್ವಿ. ನೀವು ಮಾತಾಡ್ಬೇಕಾದ್ರೆ ಅಧ್ಯಕ್ಷರು ಹೇಳಿದ್ರು. ಸೊ ಆ ರೀತಿ ನಾವೇ ಮಾಡ್ಕೊಳ್ತಾ ಇದೀವಿ. ಸೊ ಇದೆಲ್ಲ ಹೆಚ್ಚಿಗೆ ನಾನು ಹೊಸದಾಗಿರೋ ವಿಷಯ ಹೇಳ್ತಾ ಇಲ್ಲ, ನಿಮ್ಗೆಲ್ಲ ಗೊತ್ತಿರೋಂಥ ವಿಷಯನೇ. ಯಾಕೆ ಕಾನೂನಾತ್ಮಕವಾಗಿ ನಾವು ಕೆಲಸ ಮಾಡಬಾರ್ದು ಅಲ್ವಾ? ಸೊ ಇವೆಲ್ಲ ದಯವಿಟ್ಟು ತಿದ್ದುಕೊಳ್ಳಿ ನೀವೆಲ್ಲಾನು ಕೂಡ. ನಾವು ಅಧಿಕಾರಿ ಮಿತ್ರ ಇಲ್ಲಿ ಅಧಿಕಾರಿ ವರ್ಗದವರು ಆಡಳಿತ ಮಂಡಳಿ ಇವತ್ತು ಇರ್ತೇವೆ, ನಾವು ನಾಳೆ ಬೇರೆ ವರ್ಗಾವಣೆ ಆಗ್ತದೆ ಹೋಗ್ತೇವೆ. ಬಟ್ ಪ್ಲೀಸ್ ನಿಮ್ಮ ಸಂಸ್ಥೆ ಇದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ. ನಿಮ್ಮ ಕಂಪನಿ ಇದು, ನೀವಿದ್ರೇನೆ ಈ ಕಂಪನಿ ಇರುವಂಥದ್ದು. ನೀವೇ ಇಲ್ಲಂದ್ರೆ ಕಂಪನಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮಾಡ್ಕೊಳ್ಳಿ ದಯವಿಟ್ಟು. ಆಮೇಲೆ ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ, ಅದೇ ರೀತಿ ನಮಗೆ ರಕ್ಷಣೆ ಕೂಡ ಕೊಟ್ಟಿದೆ. ಸೊ ಅದನ್ನ ನಾವೆಲ್ಲ ಅರ್ಥಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಮತ್ತೆ ಏನು ನಮ್ಮ ಕೆಲಸ ಜವಾಬ್ದಾರಿ ವಹಿಸಿದ ಸರ್ಕಾರ ಮತ್ತೆ ಈ ಸಂಸ್ಥೆ ಅದನ್ನು ನಡೆಸ್ಕೊಂಡು ಹೋಗುವಂತ ಕೆಲಸ ನಾವೆಲ್ಲರೂ ಮಾಡಬೇಕು. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.